ಹೇಗಿದೆ ಕೊಳ್ಳೇಗಾಲ? ಬಹಳ ಅಂದವಾಗಿದೆ, ಚಂದವಾಗಿದೆ. ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದ್ಬಿಟ್ರೆ ಅಧಿಕಾರ ಕಳ್ಕೊತಾರೆ ಬೇಗ. ಇದು ಕೊಳ್ಳೇಗಾಲಕ್ಕೂ ಒಂದಷ್ಟು ರಾಜಕೀಯವಾಗಿ ಮೂಢನಂಬಿಕೆ ಅಡೆತಡೆಯನ್ನ ತಂತು ಅಂತ ಅನ್ಸುತ್ತಾ ನಿಮಗೆ? ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಳ್ತಕ್ಕಂಥದ್ದು ಸುಳ್ಳು. ಅಧಿಕಾರ ಪಡ್ಕೊಂಡು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದ್ರು, ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ್ರು. ಧ್ರುವ ನಾರಾಯಣ ಅವರ ವಿರುದ್ಧ ಒಂದೇ ಒಂದು ಓಟು. ಸೊ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ಅಂಬೇಡ್ಕರ್ ವಾಣಿ. ಇವರು ಒಂದು ಓಟು ಸೋತವರು ಅಂತ ಇವತ್ತು ಕೂಡ ಕೆಲವು ಶಾಸಕರು ಹೊಸ ಶಾಸಕರು ಪರಿಚಯ ಮಾಡ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಎಲೆಕ್ಷನ್. ನಿಮ್ಗೆ ಏನ್ ಸರ್ ಅದ್ರ ಬಗ್ಗೆ ಅಭಿಪ್ರಾಯ? ಲೋಕಸಭಾ ಅಭ್ಯರ್ಥಿಗೆ ಬಹಳ ಸುಲಭ ಆಗುತ್ತೆ. 8 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಅವರ ಸ್ವಂತ ಗೆಲುವಿಗೆ ಮತ್ತು ಪಾರ್ಲಿಮೆಂಟ್ ನ ಅಭ್ಯರ್ಥಿ ಗೆಲುವಿಗೆ ಶ್ರಮ ವಹಿಸ್ತಾರೆ. ಶಾಸಕರಾಗದ್ ಕಷ್ಟನ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನ? ಎರಡೂ ಶ್ರಮ ವಹಿಸಲೇಬೇಕು. ಜನರ ವಿಶ್ವಾಸ ಗಳಿಸೋದು ಸುಲಭ ಅಲ್ಲ. ಕೊಳ್ಳೇಗಾಲಕ್ಕೆ ಏನಾಗ್ಬೇಕು ಸರ್? ನಿರುದ್ಯೋಗ ಯುವಕರಿಗೆ ಉದ್ಯೋಗ ದೊರಕುವಂತ ಅವಕಾಶ ಮಾಡಬೇಕು. ಸಾಹೇಬ್ರು ಯಾವಾಗ ಮಂತ್ರಿಗಳಾಗೋದು ಅಂತ ತುಂಬಾ ಜನ ಕೇಳೋರು. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಐ ಆಮ್ ರಾಜೇಶ್ ಪ್ರಾಡಕ್ಟ್ ಅಂತಾರೆ, ಬಿ ರಾಜೇಶ್ ಪ್ರಾಡಕ್ಟ್ ಅಂತಾರೆ. ನಮ್ಮ ತಂದೆಯವರು ಅವ್ರನ್ನ ಯಾವ ರೀತಿ ಕರೆದು ಮಂತ್ರಿ ಮಾಡಿದ್ರು, ಅವರು ನನಗೆ ಅವಕಾಶ ಕೊಟ್ಟರೆ ಆಯ್ತು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಹೆಜ್ಜೆ ಇರುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.